ಏನು ಗೊತ್ತಾ, ಕುತ್ತಿಗೆಗೆ ಸ್ಟ್ರೆಂತ್ ಬರಲಿಕ್ಕೆ ಅಥವಾ ಕುತ್ತಿಗೆ ನೋವಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈ ಥರದ್ದೊಂದು ಟೂತ್ ಬ್ರಷು. ಈಗ ಲೇಟೆಸ್ಟ್ ಟೂತ್ ಬ್ರಷ್ಗಳು ಚೆನ್ನಾಗಿರ್ತದೆ ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಬೆರಳಲ್ಲಿ ನಾವು ಪ್ರೆಷರ್ ಕೊಡೋ ಬದಲು ಈ ಥರ ನೋಡಿ, ಈ ಥರ ಮೊಂಡಾಗಿರಬೇಕು, ಈ ಥರ ಹ್ಯಾಂಡಿ ಆಗಿರಬೇಕು, ಚೆನ್ನಾಗಿರ್ತದೆ. ಈ ಕಡೆ ಟೂತ್ ಬ್ರಷ್ ನಾವು ಬ್ರಷಿಂಗ್ ಉಪಯೋಗಿಸ್ಬೋದು, ಅಥವಾ ಹಳೆಯ ಟೂತ್ ಬ್ರಷ್ ಇದ್ದರೆ ಈ ಬ್ರಷಿನ ಜಾಗನ ಇದನ್ನು ತುಂಡು ಮಾಡಿಕೊಂಡು ಈ ಬ್ರಷಿನ ಕೆಳಗಿನ ಹಿಂದಿನ ಭಾಗದಲ್ಲಿ ಕೂಡ ನಾವು ಪ್ರೆಷರ್ ಕೊಡ್ಬೋದು. ಅದಕ್ಕೆ ಕೂಡ ಅನುಕೂಲ ಆಗ್ತದೆ, ಎರಡು ಸೈಡ್ 2 in 1. ಹಾಗಾಗಿ ಹ್ಯಾಂಡಿಯಾಗಿರ್ತದೆ. ಇದನ್ನು ಇಲ್ಲಿ ಹೋದರೆ ನಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ರೆ ನಮಗೆ ಹಲ್ಲುಜ್ಜೋದಕ್ಕೂ ಆಗುತ್ತೆ, ಟ್ರೀಟ್ಮೆಂಟ್ ಕೊಡೋದಕ್ಕೂ ಆಗುತ್ತೆ. ಹಾಗಾಗಿ ಈ ಥರದ್ದು ನಾವು ಟೂತ್ ಬ್ರಷ್ ತಗೊಂಡು ಕುತ್ತಿಗೆ ನೋವಿಗೆ ಏನು ಮಾಡಬೇಕು ಅಂತಲೇ ನೋಡಿ, ನಾವು ಫಸ್ಟು ನಡು ಬೈತಲೆ ಈ ಥರ ಮಾಡಿಕೊಂಡು ಮೂಗಿನ ನೇರ, ಈ ಮೂಗಿನ ನೇರಕ್ಕೆ ಹೀಗೆ ನಡು ಒಂದು ಲೈನ್ ಮಾಡ್ಕೊಳ್ಬೇಕು. ನಡು ಬೈತಲೇ ಆಗಬೇಕದು. ಬೈತಲೆ ಅಂದರೆ ಈಗ ಸೈಡ್ ಬೈತಲೆ ಆ ಥರ ಎಲ್ಲ ಆಗೋದಿಲ್ಲ, ಮೂಗಿನ ನೇರವೇ ಆಗಬೇಕದು. ಬೈತಲೆ ಅಲ್ವಾ, ಅದೇ ಪಾಯಿಂಟು. ಹಾಗೆ ಇಲ್ಲೊಂದು ಲೈನ್ ಮಾಡ್ಕೊಳ್ಬೇಕು ನಾವು, ಹೀಗೆ ಸ್ಟ್ರೈಟ್ ಲೈನ್ ಹೀಗೆ ನೋಡಿ. ಈಗ ನಡುವು ಬೈತಲೆ ಆಯ್ತು ಅಲ್ವಾ, ಮೂಗಿನ ನೇರ ನಡುವು ಬೈತಲೆ ಅಲ್ವಾ. ಈ ನಡುವು ಬೈತಲೆಯ ಲೈನ್ ಇದೆಯಲ್ಲ, ಈ ಲೈನಿನ ಎಡಪಕ್ಕ ಬಲಪಕ್ಕ, ಪಕ್ಕ ಅಂದರೆ ತುಂಬ ದೂರನೂ ಅಲ್ಲ, ಈ ಲೈನಿನ ನೆಕ್ಸ್ಟ್ ಲೈನೇ, ಇದರ ಪಕ್ಕನೇ ಲೈನಿನ ಪಕ್ಕ ಎಡಪಕ್ಕ ಬಲಪಕ್ಕಕ್ಕೆ ನಾವು ಇಲ್ಲಿಂದ ಇಲ್ಲಿ ತನಕ ಪ್ರೆಷರ್ ಕೊಡ್ತಾ ಹೋಗಬೇಕು ಆಯಿತಾ. ನೋಡಿ, ಇದು ಎಡಪಕ್ಕ ಆದರೆ ಎಡದ ಕುತ್ತಿಗೆ ನೋವಿಗೆ, ಬಲಪಕ್ಕ ಆದರೆ ಬಲದ ಕುತ್ತಿಗೆ ನೋವಿಗೆ. ಅಂತೂ ಟೋಟಲಾಗಿ ಎರಡು ಕಡೆನೂ ನಾವು ಕೊಟ್ಟರೆ ಟೋಟಲಾಗಿ ಕುತ್ತಿಗೆಗೆ ಸ್ಟ್ರೆಂತ್ ಬರ್ತದೆ. ಹಾಗಾಗಿ ನೋಡಿ, ಈ ಥರ ಒಂದು ಬೆರಳಲ್ಲಿ ಈ ಥರ ಫಸ್ಟಿಗೆ ಈ ಥರ ಲೈನ್ ಹಾಕ್ಕೊಂಡು, ಮತ್ತು ಒಂದು ಬೆರಳಲ್ಲಿ ಈ ಥರ ಕೂದಲನ್ನು ಹೀಗೆ ಬಿಡಿಸೋದು. ಈ ಎಡಪಕ್ಕೆ ಕೊಡೋಣ. ಈ ಲೈನ್ ಎಡಪಕ್ಕ ನೋಡಿ, ಇಲ್ಲಿಂದಲೇ ಶುರು ಮಾಡಬೇಕು. ಹೀಗೆ ಪ್ರೆಷರ್ ಕೊಡೋದು. ಹೀಗೆ ಒಂದು ಕೈಯಲ್ಲಿ ಈ ಥರ ಕೂದಲು ಹಿಡ್ಕೊಂಡು, ಈ ಕೈಯಲ್ಲಿ ಕೂದಲನ್ನು ಟಚ್ ಮಾಡದೆ ಹೋದರೆ ಕೂದಲು ಎಳೆದಾಗ ಆಗ್ತದೆ. ಅದಕ್ಕೋಸ್ಕರ ಈ ಥರ ಕೂದಲನ್ನು ಟಚ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದಲೇ ಪ್ರೆಷರ್ ಕೊಡ್ತಾ ಬರೋದು. ಹೀಗೆ ನಮಗಲ್ಲಿ ನೋವಿರ್ತದೆ, ತುಂಬ ಕುತ್ತಿಗೆ ನೋವಿದ್ದವರೆಗೂ ತುಂಬ ನೋವಿರ್ತದೆ. ಇಲ್ಲಿ ಪ್ರೆಷರ್ ಕೊಡಬೇಕು. ನಮ್ಮ ಇಷ್ಟ ದೇವರ ನಾಮ ಜಪ ಮಾಡಿಕೊಂಡು ಪ್ರೆಷರ್ ಕೊಡೋದು. 1 to 15 ಸೆಕೆಂಡ್ ಅಥವಾ 15 ಕೌಂಟ್ ಆಯಿತಾ. ಅಲ್ಲೇ ಪ್ರೆಷರ್ ಇಡ್ತಾ ಹಾಗೆ ನಮಗೆ ನೋವು ಜೋರದ್ದು. ಹಾಗೆ 15 ಕೌಂಟ್ ಬಂದ ಹಾಗೆ ನಮಗೆ ಕುತ್ತಿಗೆ ಹಿಂದಿನ ಭಾಗಕ್ಕೆ ಸೆನ್ಸೇಷನ್ ಗೊತ್ತಾಗ್ತದೆ. ಆ ಸೆನ್ಸೇಷನ್ ಬಂದರೆ ಅದು ಕರೆಕ್ಟ್ ಪಾಯಿಂಟ್ ಅಂತ ಅರ್ಥ. ನಾವು ಪ್ರೆಷರ್ ಕೊಟ್ಟಿರೋದು ಸಾಕಾಗಿದೆ ಅಂತ ಅದರ ಅರ್ಥ ಅಲ್ವಾ. ಹಾಗೆ ಇಲ್ಲಿ ಕೊಡೋದು. ಹೀಗೆ ಕೊಡ್ತಾ ಬರೋದು. 15 ಕೌಂಟ್, ಪುನಃ ಅದರ ಪಕ್ಕ, ಪುನಃ 15 ಕೌಂಟ್, ಲೈನಿನ ಪಕ್ಕನೇ ಇದು ಆಯಿತಾ, ಎಡಪಕ್ಕ. ಪುನಃ 15 ಕೌಂಟ್, ಹತ್ರ ಹೀಗೆ 15 ಕೌಂಟ್ ಹಾಗೆ ಇಲ್ಲಿ ತನಕ ಕೊಡಬೇಕು. ಇಲ್ಲಿ ಹಿಂದೆ ತನಕ ಕೊಡಬೇಕು. ಆವಾಗ ಏನಾಗ್ತದೆ, ನಮಗೆ ಕುತ್ತಿಗೆ ನೋವು, ಅದರ ಜೊತೆಗೆ ಕಾಲು ನೋವು, ಸೊಂಟ ನೋವಿಲ್ಲದ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಟೋಟಲಾಗಿ ನಮಗೆ ಬೆನ್ನಿನ ಭಾಗ, ಹಿಂದಿನ ಭಾಗದ ನೋವುಗಳು ಎಲ್ಲ ಸೇರಿಕೊಂಡು ಟೋಟಲಾಗಿ ಸ್ಟ್ರೆಸ್ ಆಗಿ ನಮಗೆ ಕುತ್ತಿಗೆ ನೋವು ಕೂಡ ಬರ್ಬೋದು. ಆವಾಗ ಏನಾಗ್ತದೆ, ಟೋಟಲಾಗಿ ಕಾಲು ನೋವು, ಸೊಂಟ ನೋವು ಅದೆಲ್ಲ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಇಲ್ಲಿಂದ ಶುರು ಮಾಡ್ಕೊಂಡು ಇಲ್ಲಿ ತನಕ ಪ್ರೆಷರ್ ಕೊಡೋದು. ಇದೀಗ ಎಡಪಕ್ಕ ಹೀಗೆ ಹತ್ರ ಆಯ್ತಲ್ಲ, ಇನ್ನೀಗ ಬಲಪಕ್ಕ ಇದೇ ಥರ ಕೂದಲನ್ನು ಹೀಗೆ ಇಟ್ಕೊಳ್ಳೋದು. ಇಲ್ಲಿ ಬಲಪಕ್ಕದಿಂದ ಇಲ್ಲಿಂದ ಶುರು ಮಾಡೋದು. ಹೀಗೆ ಪ್ರೆಷರ್ ಕೊಡೋದು. ಪ್ರತಿ ಪಾಯಿಂಟಲ್ಲೂ 15 ಕೌಂಟ್ ಅಥವಾ 15 ಸೆಕೆಂಡ್ ಹೀಗೆ ಹತ್ರ ಕೊಡ್ತಾ ಹೋಗೋದು. ಹೀಗೆ ಇಲ್ಲಿ ತನಕ ಹೀಗೆ ಸ್ಟ್ರೈಟ್ ಲೈನ್ ಮಾಡ್ಕೊಂಡು ಇಲ್ಲಿ ತನಕ ಹೀಗೆ ಕೊಡ್ತಾ ಹೋಗೋದು. ಎಡಪಕ್ಕದ ಇಲ್ಲಿ ತನಕ, ಬಲಪಕ್ಕ ಇಲ್ಲಿ ತನಕ ಇಷ್ಟು ಕೊಡ್ತಾ ಹೋಗೋದು. ದಿವಸದಲ್ಲಿ 2-3 ಸಲ ಕೊಡ್ಬೋದು. ಒಂದೇ ಸಿಟ್ಟಿಂಗಲ್ಲೇ 2-3 ಸಲ ಮಾಡಿದ ತಕ್ಷಣ ನಮಗೆ ನೋವು ಕಡಿಮೆ ಆಗ್ತದೆ. ಅಕಸ್ಮಾತ್ ಮತ್ತು ಕಡಿಮೆ ಆಗಿಲ್ಲ, ತುಂಬ ದಿವಸಗಳಿಂದ ಕುತ್ತಿಗೆ ನೋವು ಇದೆ ಅಂತೇಳಿ ಆದರೆ ಮತ್ತೆ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಕುತ್ತಿಗೆ ಹಿಂಭಾಗದಲ್ಲಿ ಒಂದು ಇದಿದೆ ನೋಡಿ, ಇಲ್ಲಿ ಒಂದು ಗಂಟು ಥರ ಇದೆ. ಇಲ್ಲಿ ಕುತ್ತಿಗೆ ಹಿಂಭಾಗದಲ್ಲಿ ಸೆಂಟ್ರಲ್ಲಿ ಹಿಂದೆ ಒಂದು ಗಂಟಿದೆ, ಅಲ್ಲಿಗೆ ಕೂಡ ನಾವು ಪ್ರೆಷರ್ ಕೊಡಬೇಕು. ಆವಾಗ ಏನಾಗುತ್ತೆ, ನಮಗೆ ಕುತ್ತಿಗೆ ನೋವು ಜಾಸ್ತಿಯಾಗಿ ಕೆಲವರಿಗೆ ಕೈಗೆ ಕೂಡ ನೋವು ಇಳಿದಿರುತ್ತೆ. ಕೈ ಕೂಡ ನಮಗೆ ನೋವು, ಕೈ ಎತ್ತಕ್ಕಾಗಲ್ಲ, ಕೈ ಸುಸ್ತಾಗೋದು, ಏನಾದರೂ ಕೆಲಸ ಮಾಡಿದರೆ, ಕೈಗಳಲ್ಲಿ ಕೆಲಸ ಮಾಡಿದರೆ ಸುಸ್ತಾಗೋದು ಅದೆಲ್ಲ ಆಗುತ್ತಲ್ವ. ಅದಕ್ಕೋಸ್ಕರ ಈಗ ಕುತ್ತಿಗೆ ನೋವು ಜಾಸ್ತಿಯಾಗಿ ಅದು ಮತ್ತು ಕೈಗೆ ನೋವು ಬರುವಾಗ ಅದು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಟೋಟಲಾಗಿ ನಮಗೆ ಕುತ್ತಿಗೆ ಸ್ಟ್ರೆಂತ್ ಕೊಡ್ತಾರೆ. ಆವಾಗ ಈ ಜಾಗಕ್ಕೆ ಕೂಡ ನಾನು ಹೇಳಿದ್ನಲ್ಲ, ಈ ಜಾಗಕ್ಕೆ ಕೂಡ ನಾವು ಪ್ರೆಷರ್ ಪಾಯಿಂಟು ಕೊಡಬೇಕು. ಅದು ಹೇಗೆ ಅಂತ ನಿಮಗೆ ಈಗ ನಾನು ಹೀಗೆ ಹಿಂದೆ ವಿಡಿಯೋ ಇಟ್ಕೊಂಡು ಮಾಡೋಕ್ಕಾಗಲ್ಲ, ನನಗೆ ಬೇರೆಯವರಿಗೆ ಮಾಡಿ ತೋರಿಸ್ತೇನೆ. ಕುತ್ತಿಗೆ ನೋವಿಗೆ ಇನ್ನೊಂದು ಭಾಗ ಯಾವುದು ಅಂತ ಹೇಳಿದರೆ ನೋಡಿ, ತಲೆ, ಕುತ್ತಿಗೆ, ಹಿಂಬದಿಯಲ್ಲಿ ಒಂದು ಗಂಟು ಸಿಗ್ತದೆ ನೋಡಿ, ಇಲ್ಲೊಂದು ಈ ಥರ ನೋಡಿ, ಇಲ್ಲೊಂದು ಕಡೆ ಸ್ವಲ್ಪ ಉಬ್ಬಿಕೊಂಡಿದೆಯಲ್ಲ ಈ ಜಾಗ, ಒಂಥರ ಗಂಟು ಥರ ಸಿಗುತ್ತೆ ನೋಡಿ. ಇಲ್ಲಿ ನೋಡಿ, ಹೀಗೆ ನೋಡಿದ್ರೆ ಗೊತ್ತಾಗ್ತದೆ ನೋಡಿ. ಇದು
ಈಗ ಇದು ಗಂಟು, ಇಷ್ಟು ದೊಡ್ಡದಾಗಿ ಗಂಟು ಇರ್ತದೆ. ಒಂದು ಸ್ವಲ್ಪ ತಲೆ ಬಗ್ಸಮ್ಮ, ಹೀಗೆ ಬಗ್ಗಿಸಿ ಇಲ್ಲಿ ಹೀಗೆ ಕೊಡಬೇಕು ಪ್ರೆಷರು. ಈ ಗಂಟು, ಇದು ಗಂಟಿದ್ದರೆ ಗಂಟನ್ನು ಟಚ್ ಮಾಡಬಾರ್ದು, ಗಂಟಿಂದ ಮೇಲೆ ಹೀಗೆ ಪ್ರೆಷರ್ ಕೊಡ್ತಾ ಇರಬೇಕು. ನೋಡಿ, ಹೀಗೆ ಪ್ರೆಷರ್ ಕೊಡ್ತಾ ಇದ್ದರೆ ಅದು ಕೈಗೆ ನೋವು ಬಂದ ನೋವು ಕೂಡ ಹೊರಟು ಹೋಗ್ತದೆ, ಕುತ್ತಿಗೆ ಕೂಡ ಸಪೋರ್ಟ್ ಸಿಕ್ಕಿದಾಗ ಆಗ್ತದೆ. ಒಳ್ಳೆಯದಾವತ್ತಮ್ಮ. ಹಾಂ, ಹೀಗೆ ಪ್ರೆಷರ್ ಕೊಡಬೇಕು. ಇದೀಗ ನಾನು ಬೇರೆಯವರು ಮಾಡೋದು, ಅವರವರೇ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು ಅಂತ ಅಮ್ಮ ಒಂದು ಸಲ ಮಾಡ್ತೀರಾ? ನೋಡಿ, ಹಾಗೆ ಕೈ ಒಂಚೂರು, ಹಾಂ, ಒಣ ಕೈ ಒಂಚೂರು ಮೇಲೆ ಮಾಡಿ. ಹಾಂ, ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ಇಟ್ಕೊಳ್ಬೇಕು ಬೆರಳು ನಮಗೆ ಕೈಗೆ ಹಿಂದೆ, ಎಡ ಕೈ ಅಥವಾ ಬಲಗೈಯಲ್ಲಿ ಈ ಗಂಟನ್ನು ಟಚ್ ಮಾಡಬಾರ್ದು. ಈ ಗಂಟಿನ ಮೇಲಿನ ಇದು ನಡು ಬೆರಳು ಈ ಗಂಟಿನ ಮೇಲೆ ಇರಬೇಕು. ಆವಾಗ 3 ಬೆರಳಲ್ಲಿ ಕೂಡ ನಮಗೆ ಪ್ರೆಷರ್ ಸಿಗ್ತದೆ. ಒಂಚೂರು ಹೀಗೆ ಸ್ವಲ್ಪ ಹಾಗೆ ಮಾಡಿ ಗಂಟನ್ನು ಟಚ್ ಮಾಡದೆ ಅಲ್ಲೇ ಪ್ರೆಷರ್ ಕೊಡ್ತಾ ಇರೋದು. 2 ಕೈಯಲ್ಲಿ ಕೂಡ, ಒಂದು ಎಡದ ಕೈ ಇಲ್ಲದ್ರೆ ಬಲದ ಕೈಯಲ್ಲಿ ಆ ಗಂಟಿನ ಮೇಲೆ ಪ್ರೆಷರ್ ಕೊಡೋದು ಅಷ್ಟೇ. ಅವರವರೇ ಮಾಡ್ಕೊಳ್ಳೋದ್ರೆ ಆ ಥರ ಆವಾಗ ಮಾಡ್ತಾ ಇದ್ದರೆ ಮಾಡಿ ಕೈ ಒಂದು ಎಡದ ಕೈಯಲ್ಲಿ ಕೊಡಿದ್ರೆ ಬಲಗೈ ಲೂಸು ಬಿಡಬೇಕು, ಬಲಗೈಯಲ್ಲಿ ಕೊಡಿದ್ರೆ ಎಡಕೈ ಲೂಸು ಬಿಡಬೇಕು. ಪ್ರೆಷರ್ ಕೊಡ್ತಾ ಇರಬೇಕು. ಒಂದು ಸಲ ಪ್ರೆಷರ್ ಕೊಡಬೇಕಾದ್ರೆ 15 ಕೌಂಟ್. ಅದೇ ಥರ ಮತ್ತೊಂದು 5-6 ಬಾರಿ ಮಾಡ್ತಾ ಇರಬೇಕು. ಎಷ್ಟು ಬಾರಿ ನಮಗೆ ಹಿತ ಆಗ್ತದೋ ಅಷ್ಟು ಬಾರಿ ಮಾಡ್ತಾ ಇರಬೇಕು. ಸ್ಲೋಲಿ ಅದು 1 ವೀಕಲ್ಲಿ ನಿಮಗೆ ಟೋಟಲಾಗಿ ಕಡಿಮೆ ಆಗ್ತದೆ. ಎಷ್ಟೇ ನೋವಿದ್ರೂ ಕೂಡ ಕಡಿಮೆ ಆಗ್ತದೆ. ಅದರ ಜೊತೆಗೆ ನಾನು ನಡು ಬೈತಲ್ಲೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಯಾವ ಥರ ಪ್ರೆಷರ್ ಹೇಳಿಕೊಟ್ಟಿದ್ದೀನಿ ಅದೇ ಥರ ಮಾಡ್ಕೊಂಡಿದ್ರೆ ಆಯಿತು. ಗೊತ್ತಾಯ್ತಲ್ವ? ಈ ಥರ ಇಲ್ಲಿ ಈ ಜಾಗಕ್ಕೆ ಪ್ರೆಷರ್ ಕೊಡ್ತಾ ಇರೋದು. ಒಳ್ಳೆ ಪ್ರೆಷರ್ ಬೀಳ್ತದೆ ಅಲ್ಲಿಗೆ. ಅಲ್ಲಿರೋ ಏನಿದೆ ನೋವುಗಳೆಲ್ಲ ಹೊರಟೋಗುತ್ತೆ. ಅದು ಅಲ್ಲಿ ಜಾಯಿಂಟ್ ಆಗಿ ನಿಂತಿದೆ ನೋಡಿ, ಅದಕ್ಕೋಸ್ಕರ ನೋವು ಬೇಗ ಹೊರಟೋಗೋದಿಲ್ಲ. ಹಾಗಾಗಿ ಈ ಥರ ಇಲ್ಲಿ ಪ್ರೆಷರ್ ಕೊಡ್ತಾ ಇದ್ದರೆ ಆಯಿತು, ಅಷ್ಟೇ.